ಮಾರ್ಚ್ ತಿಂಗಳು ಬರೋದಕ್ಕಿಂತ ಮುಂಚೆನೇ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ಏನಾದರೂ ತಿನ್ನಬೇಕು, ತಣ್ಣಗಿರಬೇಕು, ಡಿಫ್ರೆಂಟಾಗಿರಬೇಕು ಅಂದರೆ ಈ ರೀತಿಯಾಗಿ ಫ್ರೂಟ್ ಕಸ್ಟರ್ಡನ್ನು ಟ್ರೈ ಮಾಡಿ ನೋಡಿ. ಅರ್ಧ ಲೀಟರ್ ಆಗೋಷ್ಟು ಹಾಲು, 1/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಹಾಲನ್ನು ಕುದಿಸಿ 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಗಂಟಿಲ್ದಿರೋ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು. ಒಂದು 5 ನಿಮಿಷ ಕುದಿಸಿದ್ರೆ ಗಟ್ಟಿಯಾಗುತ್ತೆ. ನಂತರ ಸ್ಟವ್ನ ಆಫ್ ಮಾಡಿ ಫ್ರಿಜ್ಜಲ್ಲಿಟ್ಟು ಕಟ್ ಮಾಡಿರುವಂತಹ ಆ್ಯಪಲ್, ಬಾಳೆಹಣ್ಣು, ದಾಳಿಂಬೆ, ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೂಟ್ ಕಸ್ಟರ್ಡ್ ರೆಡಿ ಆಗುತ್ತೆ. ಇದಲ್ಲದೆ ನಿಮಗೆ ಬೇರೆ ಫ್ರೂಟ್ ಬೇಕಂದ್ರೂ ಸೇರಿಸ್ಕೋಬೋದು. ನಂತರ ಮಿಕ್ಸರ್ ಜಾರ್ಗೆ ಒಂದು 20 ಆಗೋಷ್ಟು ಮಾರಿಗೋಲ್ಡ್ ಬಿಸ್ಕೆಟನ್ನು ಹಾಕಿ ಪೌಡ್ರ್ ಮಾಡಿಕೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಕರಗಿಸಿರೋ ಬೆಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. 200 ml ಆಗೋಷ್ಟು ಬಿಸಿ ನೀರಿಗೆ ಅರ್ಧ ಪ್ಯಾಕೆಟ್ ಆಗೋಷ್ಟು ಜೆಲ್ಲಿ ಮಿಕ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸರ್ವಿಂಗ್ ಗ್ಲಾಸ್ಗೆ ಮಾಡಿಟ್ಟಿದ್ದಂತಹ ಬಿಸ್ಕೆಟ್ ಪೌಡರ್ನ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಲೆವೆಲ್ ಮಾಡಿ ಮೇಲ್ಗಡೆ ಈ ರೀತಿ ಜೆಲ್ಲಿ ವಾಟರ್ ಇರುತ್ತಲ್ಲ ಅದನ್ನು ಹಾಕೊಬೇಕು. ನಂತರ ತಣ್ಣಗಾಗಿರುವಂತಹ ಈ ಫ್ರೂಟ್ ಕಸ್ಟರ್ಡ್ ಮಿಕ್ಸ್ಚರ್ ಏನಿರುತ್ತೆ ಅದನ್ನು ಸೇರಿಸಿ ಮೇಲ್ಗಡೆ ಮತ್ತೆ ಸ್ವಲ್ಪ ಜೆಲ್ಲಿ ವಾಟರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೆ ಪುದೀನದಿಂದ ಡೆಕೋರೇಟ್ ಮಾಡ್ಕೊಬೇಕು. ಇದಿಷ್ಟೇ. ಇದನ್ನು ಮತ್ತೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ರುಚಿ ತುಂಬಾ ಚೆನ್ನಾಗಾಗುತ್ತೆ. ತುಂಬ ಬೇಗ ಈ ಒಂದು ಫ್ರೂಟ್ ಕಸ್ಟರ್ಡ್ನ ರೆಡಿ ಮಾಡ್ಕೋಬೋದು.